ತಮಿಳುನಾಡಲ್ಲಿ ನಡೆದಂಥ ದುರಂತ ನಿಜವಾಗ್ಲೂ ನಮಗೆಲ್ಲರೂ ಕೂಡ ಭಾಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಆ ಎಲ್ಲ ದುಃಖದ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು, ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು. ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ. ಅವರೆಲ್ಲ ಕುಟುಂಬಕ್ಕೆ, ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಎಲ್ಲ ನೊಂದಂಥವರ ಜೊತೆಯಲ್ಲಿ ನಾವೆಲ್ಲ ಇರೋಣ, ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮಲ್ಲಿ ಜನಸಂದಣಿ ನಿಯಂತ್ರಣ ಬಿಲ್ ನಾವು ಇದನ್ನಾಗಲೇ ತಂದಿದ್ದೀವಿ. ನಾನೇ ಫಸ್ಟು ಇದನ್ನು ಮೂವ್ ಮಾಡಿದ್ದೆ. ನಮ್ಮ ಎಚ್.ಕೆ. ಪಾಟೀಲ್ರಿಗೆ ನಮ್ಮ ಸರ್ಕಾರ ಗಮನ ಸೆಳೆದು ಇದ್ರ ಬಗ್ಗೆ ನಾವೀಗಾಗಲೇ ಯಾವ ರೀತಿ ಮುಂದುವರಿಬೇಕು ಅದಕ್ಕೆಲ್ಲ ನಾವು ಮುಂದುವರಿತಾ ಇದ್ದೀವಿ. ಯಾಕೆಂದರೆ ಈ ಎಲ್ಲ ಕಡೆ ಕೂಡ ಮುಂದಕ್ಕಿಂತ ತೊಂದರೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಯಾವಾಗ ಸ್ಟೇಡಿಯಮಲ್ಲಿ ಆಯಿತು ಅದಾದಮೇಲೆ ನಾವು ಎಚ್ಚರಿಕೆಯನ್ನು ವಹಿಸಿದ್ದೇವೆ.